Hello friends, welcome to my new channel. ಅಲ್ಲೇ ಪಕ್ಕದಲ್ಲಿ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅವರು ಭಾರತದ ಉತ್ತರ ಪೂರ್ವ ಭಾಗದಲ್ಲಿರುವ ಮಣಿಪುರ ರಾಜ್ಯದ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದರು. ಆ ಗ್ರಾಮವು ಹಸಿರು ಪರ್ವತಗಳು ಮತ್ತು ಸುಂದರ ಪ್ರಕೃತಿಯಿಂದ ಸುತ್ತುವರಿದಿತ್ತು. ಬಾಲ್ಯದಲ್ಲಿ ಅವರು ಪ್ರಕೃತಿಯ ಮಧ್ಯೆ ಬದುಕುತ್ತಿದ್ದರು ಮತ್ತು ಶುದ್ಧವಾದ ವಾತಾವರಣವನ್ನು ಅನುಭವಿಸುತ್ತಿದ್ದರು. ನಂತರ ಅವರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ದೆಹಲಿಗೆ ತೆರಳಿದರು. ಅಲ್ಲಿ ವಾಸಿಸುವಾಗ ಅವರಿಗೆ ಭಾರೀ ವಾಯು ಮಾಲಿನ್ಯವನ್ನು ಅನುಭವಿಸಬೇಕಾಯಿತು. ದೆಹಲಿಯ ಕಲುಷಿತ ಗಾಳಿ ಜನರ ಆರೋಗ್ಯಕ್ಕೆ ಹಾನಿಕಾರಕವಾಗಿತ್ತು ಮತ್ತು ಜೀವನವನ್ನು ಕಷ್ಟಕರ ಮಾಡುತ್ತಿತ್ತು. ಇದರಿಂದ ಪರಿಸರ ಸಮಸ್ಯೆಗಳು ಜನರ ಜೀವನವನ್ನು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದು ಅವರಿಗೆ ಸ್ಪಷ್ಟವಾಯಿತು. ಆಮೇಲೆ ಅವರು ಒಡಿಶಾ ರಾಜ್ಯದ ಭುವನೇಶ್ವರ ನಗರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಸ್ಥಳಾಂತರವಾದರು. ಅಲ್ಲಿ ವಾಸಿಸುವಾಗ ಭಾರೀ ಚಂಡಮಾರುತಗಳು ಸೈಕ್ಲೋನ್ಸ್ ಅವರ ಪ್ರದೇಶವನ್ನು ತಾಕಿದವು. 2018ರಲ್ಲಿ ಟಿಟ್ಲಿ ಚಂಡಮಾರುತ ಮತ್ತು 2019ರಲ್ಲಿ ಫಾನಿ ಚಂಡಮಾರುತ ದೊಡ್ಡ ಮಟ್ಟದ ಹಾನಿ ಉಂಟುಮಾಡಿದವು. ಈ ಪ್ರಕೃತಿ ವಿಪತ್ತುಗಳು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ತೀವ್ರ ಹವಾಮಾನ ಘಟನೆಗಳು ಜನರ ಬದುಕನ್ನು ಹೇಗೆ ಹಾನಿಗೊಳಿಸುತ್ತವೆ ಎಂಬುದನ್ನು ಅವರಿಗೆ ತೋರಿಸಿತು. ಅವರ ಜೀವನದಲ್ಲಿ ಇನ್ನೊಂದು ಮಹತ್ವದ ಘಟನೆ 2015ರಲ್ಲಿ ನಡೆದ ನೇಪಾಳ ಭೂಕಂಪ. ಆ ಸಮಯದಲ್ಲಿ ಅವರು ತಮ್ಮ ತಂದೆಯ ಜೊತೆ ಸೇರಿ ಭೂಕಂಪದಿಂದ ತೊಂದರೆಗೊಳಗಾದ ಜನರಿಗೆ ಸಹಾಯ ಮಾಡಲು ಹಣ ಸಂಗ್ರಹಿಸುವ ಕೆಲಸದಲ್ಲಿ ಭಾಗವಹಿಸಿದರು. ಇದರಿಂದ ಪ್ರಕೃತಿ ವಿಪತ್ತಿನಿಂದ ನರಳುವ ಜನರ ನೋವನ್ನು ಅವರು ಹತ್ತಿರದಿಂದ ಅರಿತುಕೊಂಡರು. ಇದರಿಂದ ಭೂಮಿಯನ್ನು ರಕ್ಷಿಸುವ ಬಗ್ಗೆ ಅವರ ಆಸಕ್ತಿ ಮತ್ತಷ್ಟು ಹೆಚ್ಚಾಯಿತು. 2018ರ ಜುಲೈ ತಿಂಗಳಲ್ಲಿ ಅವರು ಕೇವಲ 6 ವರ್ಷದಾಗಿದ್ದಾಗ ಮಂಗೋಲಿಯಾದಲ್ಲಿ ನಡೆದ ವಿಶ್ವಸಂಸ್ಥೆಯ ವಿಪತ್ತುಗಳ ಕುರಿತ ಸಮ್ಮೇಳನದಲ್ಲಿ ಭಾಗವಹಿಸುವ ಅವಕಾಶ ಅವರಿಗೆ ದೊರೆಯಿತು. ಈ ಅನುಭವವು ಅವರ ಜೀವನವನ್ನು ಬದಲಿಸಿತು. ಅಲ್ಲಿ ಅನೇಕ ದೇಶಗಳ ನಾಯಕರು ಹವಾಮಾನ ಬದಲಾವಣೆಯ ಬಗ್ಗೆ ಚರ್ಚಿಸುತ್ತಿರುವುದನ್ನು ನೋಡಿ ಇದು ವಿಶ್ವದ ಎಲ್ಲರಿಗೂ ಸಂಬಂಧಿಸಿದ ಸಮಸ್ಯೆ ಎಂದು ಅವರು ಅರಿತುಕೊಂಡರು. ಮಂಗೋಲಿಯಾದಿಂದ ಹಿಂದಿರುಗಿದ ನಂತರ ಅವರು ಕ್ರಮ ಕೈಗೊಳ್ಳಲು ನಿರ್ಧರಿಸಿದರು. 2018ರ ಜುಲೈ ತಿಂಗಳಲ್ಲಿ ಅವರು ದಿ ಚೈಲ್ಡ್ ಮೂವ್ಮೆಂಟ್ ಎಂಬ ಸಂಘಟನೆಯನ್ನು ಆರಂಭಿಸಿದರು. ಈ ಸಂಘಟನೆಯ ಮುಖ್ಯ ಉದ್ದೇಶ ಜಗತ್ತಿನ ನಾಯಕರನ್ನು ಹವಾಮಾನ ಬದಲಾವಣೆಯನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪ್ರೇರೇಪಿಸುವುದು. ಈ ಸಂಘಟನೆಯ ಮೂಲಕ ಅವರು ಜಾಗೃತಿ ಕಾರ್ಯಕ್ರಮಗಳು ಮತ್ತು ಪ್ರತಿಭಟನೆಗಳನ್ನು ಆಯೋಜಿಸಿದರು. ಸರ್ಕಾರಗಳು ಹವಾಮಾನ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. 2019ರ ಫೆಬ್ರವರಿ 2ರಂದು ಅವರು ಭಾರತೀಯ ಸಂಸತ್ತಿನ ಸಮೀಪ ಮೊದಲ ಪ್ರತಿಭಟನೆ ನಡೆಸಿದರು. ಯುವಕರ ಮಾತುಗಳನ್ನು ನಾಯಕರು ಕೇಳಬೇಕು ಮತ್ತು ಪರಿಸರವನ್ನು ರಕ್ಷಿಸಲು ಹೊಣೆಗಾರಿಕೆ ತೆಗೆದುಕೊಳ್ಳಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. ಅವರು ಸರ್ಕಾರ ಮತ್ತು ವಿಶ್ವ ನಾಯಕರ ಮುಂದೆ 3 ಮುಖ್ಯ ಬೇಡಿಕೆಗಳನ್ನು ಮಂಡಿಸಿದರು. 1. ಸಾಧ್ಯವಾದಷ್ಟು ಬೇಗ ಸಂಸತ್ತಿನಲ್ಲಿ ಹವಾಮಾನ ಬದಲಾವಣೆಯ ಕುರಿತ ಕಾನೂನು ತರಬೇಕು. 2. ಭಾರತದಲ್ಲಿನ ಎಲ್ಲಾ ಶಾಲೆಗಳಲ್ಲಿ ಹವಾಮಾನ ಶಿಕ್ಷಣವನ್ನು ಕಡ್ಡಾಯ ಮಾಡಬೇಕು. 3. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕನಿಷ್ಠ 10 ಮರಗಳನ್ನು ನೆಡಬೇಕು. ಅವರ ಅಭಿಪ್ರಾಯದ ಪ್ರಕಾರ ಹವಾಮಾನ ಕಾನೂನು ಬಂದರೆ ಕಾರ್ಬನ್ ಉತ್ಸರ್ಗ ಮತ್ತು ಹಸಿರುಮನೆಯ ಅನಿಲಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಇದರಿಂದ ಹವಾಮಾನ ಬದಲಾವಣೆಯಿಂದ ಹೆಚ್ಚು ಪರಿಣಾಮಕ್ಕೊಳಗಾಗುವ ಬಡ ಮತ್ತು ದುರ್ಬಲ ಸಮುದಾಯಗಳನ್ನು ರಕ್ಷಿಸಬಹುದು. ಅವರು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ಶಾಲೆಗಳಲ್ಲಿ ಹವಾಮಾನ ಶಿಕ್ಷಣವನ್ನು ಕಲಿಸಿದರೆ ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಪರಿಸರದ ಬಗ್ಗೆ ತಿಳಿದುಕೊಂಡು ಭವಿಷ್ಯದಲ್ಲಿ ಜವಾಬ್ದಾರಿಯುತ ನಾಗರಿಕರಾಗುತ್ತಾರೆ.